ಪ್ರೇಕ್ಷಕರನ್ನ ಮನದ ಕಡ್ನಲ್ಲಿ ತೇಲ್ಸಿದ್ದಾಯ್ತು. ಈಗ ಈ 3 ಜನ ಮನದ ಕಡ್ಡ ಹೇಗೆ ಮಿಡಿತಾ ಇದೆ? ಮನದ ಕಡಲು ಜನರ ಕಡಲು ಆಗಿದೆ ಆಲ್ರೆಡಿ. ಜನ ನಮ್ಗೆ ಸಪೋರ್ಟ್ ಮಾಡ್ತಾ ಇದಾರೆ. ಎಷ್ಟು ಚೆನ್ನಾಗಿ ಮಾಡಿದಾರೆ ಇವ್ರು 3 ಜನ, ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದಾರೆ. ಅಯ್ಯೋ ಇದು ತುಂಬಾ ಹೆಲ್ಪ್ ಆಗುತ್ತೆ ಇವ್ರ ಮುಂದೆ, ಇವ್ರ ಫ್ಯೂಚರ್ ಸಿನಿಮಾಗಳು ನಾವು ನೋಡ್ಬೇಕು, ಅಷ್ಟು ಚೆನ್ನಾಗಿದೆ ಸಿನಿಮಾ ಅಂತೆಲ್ಲ ಹೇಳಿದಾಗ ನಾವು ತುಂಬಾ ಜೋರಾಗಿ ಮರೀತಾ ಇದೀವಿ ಎಲ್ಲ ಕಡೆ. ನಿಮ್ಮನ್ನ ಯಾರೋ ನೀವು ರಣಬೀರ್ ಕಪೂರ್ ತರ ಇದೀರಾ ಅಂತ ಹೇಳಲೇ ಇಲ್ಲ. ಈ ಆಂಗಲ್ ಅನ್ನು ನೋಡಿ ಹಂಗೆ ಇದೀರಾ. ಅನುಶ್ರೀ ಅವ್ರು ಹೇಳ್ತಾ ಇದ್ರು ಫ್ಯಾನ್ ಬೈ ಮೂಮೆಂಟ್ ಅವರಿಗೆ ಎಷ್ಟು ಎಕ್ಸೈಟ್ ಆಗಿದ್ರೆ ಅಂದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ ಹೆಸರು ಬರ್ತಾರೆ ಅಂತ ಆಗಿದ ತಕ್ಷಣ ನಮ್ದು ನಾವು ಒಂದು 5% ಸ್ಟೆಪ್ ಅಲ್ಲಿ ನಿಂತಿದ್ರೆ ಒಂದು 100% ಮೇಲೆ ನಿಂತ್ಕೊಂಡಿದ್ವಿ. ಏನಪ್ಪ ಇಂಥ ಸಾಂಗ್ ಬಟ್ರೆ ಮಾಡ್ಬಿಟ್ರಲ್ಲ ಅಂತ ಆತರ ಎಲ್ಲ ನಮ್ಗೆ ಅನಿಸುತ್ತೆ. ಸಾಂಗ್ ಕೇಳಿದಾಗ ಇಷ್ಟ ಆಗಿರ್ಲಿಲ್ಲ. ಇಲ್ಲ ಅಂದ್ರೆ ನಮ್ಮನ್ನ ನೀವು ನಿಮ್ಮವರಾಗಿ ಮಾಡ್ಕೊಬೇಕು. ಯಾಕಂದರೆ ನಾವು ಇನ್ನೂ ಒಂದಷ್ಟು ಸಿನಿಮಾಗಳು ಮಾಡಬೇಕು. ನೀವು ಆಲ್ರೆಡಿ ನೋಡಿರೋ ಮುಖಗಳಾಗಬೇಕು. ನೀವು ಹೊಸಬ್ರು ಅಂತ ನೀವು ನೋಡದೆ ಹೋಗಿ ಯಾವುದೋ ಇನ್ನೂ ಒಳ್ಳೆ ಸಿನಿಮಾ ನಾಳೆ ಬಂದು ಅಥವಾ ಇದೇ ಸಿನಿಮಾ ಇಷ್ಟು ಚೆನ್ನಾಗಿರೋದು ನೀವು ನೋಡಿಲ್ಲ ಅಂದರೆ ಏನೋ ಮಿಸ್ ಮಾಡ್ಕೊಂಡಿದ್ದೀರಾ. ಒಂದೇ ರಿಗ್ರೆಟ್ ಆಗಿದೆ. 5 ವರ್ಷ ಆದ್ಮೇಲೆ ಅಯ್ಯೋ ಎಷ್ಟು ಚೆನ್ನಾಗಿ ಮಾಡಿದ್ರಲ್ಲ ಅಂತ ಕೇಳ್ತಾರೆ. ಅಷ್ಟು 5 ವರ್ಷದಲ್ಲಿ ನಮ್ಮ ಕರಿಯರ್ ಹೋಗ್ಬಿಟ್ಟಿರುತ್ತೆ. ಅವ್ರು ಇಲ್ಲ ಇವಾಗ ಅಂತ. ಇದೇ Cloud9 ಅಲ್ಲಿ ಇದ್ದೀನಿ. ನಮ್ಗೆ 3 ಜನದ ಒಂದು ಆಸೆ ಇತ್ತು, ಜನ ಬಂದು 9ನೇ ಮೋಡ ಮನಸ್ಸಲ್ಲಿ ಬೆಳಕಿರ್ಬೇಕು, ಇಲ್ಲ ಬದುಕು ಕತ್ತಲು ಅಂತ. ಪ್ರೇಕ್ಷಕರನ್ನ ಮನದ ಕಡ್ನಲ್ಲಿ ತೇಲ್ಸಿದ್ದಾಯ್ತು. ಈಗ ಈ 3 ಜನ ಮನದ ಕಡ್ಡ ಹೇಗೆ ಮಿಡಿತಾ ಇದೆ? ಮನದ ಕಡಲು ಜನರ ಕಡಲು ಆಗಿದೆ ಆಲ್ರೆಡಿ. ನಮ್ಗೆ ಅದೇ ಮೋಸ್ಟ್ ಇಂಪಾರ್ಟೆಂಟ್ ಆಗಿತ್ತು. ಯಾಕಂದರೆ ನಾವು ಈಗಿನ ಸಿಚುವೇಶನಲ್ಲಿ ಯಾರು ಸಿನಿಮಾ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ ತುಂಬ ಹೇಳೋರು. ನಮಗಂತೂ ಹೊಸಬ್ರು ಬೇರೆ ನಮ್ಮನ್ನು ತೊಗೊಂಡು ಸಿನಿಮಾ ಮಾಡಿದ್ದಾರೆ, ಭಯ ಇತ್ತು, ರೆಸ್ಪಾನ್ಸಿಬಿಲಿಟಿ ತುಂಬ ಜಾಸ್ತಿ ಇತ್ತು. ಈಗ ನಾವು ಸ್ವಲ್ಪ ಹೆಮ್ಮೆಯಿಂದ ಓಡಾಡ್ತಾ ಇದ್ದೀವಿ. ಅಷ್ಟು ಜನ ಬಂದು ಸಿನಿಮಾ ನೋಡ್ತಾ ಇದ್ದಾರೆ. ಜನ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮೋರ್ ಓವರ್ ಒಂದು ಸಿನಿಮಾ ಬಂದು ಚೆನ್ನಾಗಿತ್ತು ಸಿನಿಮಾ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಮಾಡಿದಾರೆ ಇವ್ರು 3 ಜನ, ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅಯ್ಯೋ ಇದು ತುಂಬಾ ಹೆಲ್ಪ್ ಆಗುತ್ತೆ ಇವ್ರ ಮುಂದೆ, ಇವ್ರ ಫ್ಯೂಚರ್ ಸಿನಿಮಾಗಳು ನಾವು ನೋಡ್ಬೇಕು, ಅಷ್ಟು ಚೆನ್ನಾಗಿದೆ ಸಿನಿಮಾ ಅಂತೆಲ್ಲ ಹೇಳಿದಾಗ ನಾವು ತುಂಬಾ ಜೋರಾಗಿ ಮರೀತಾ ಇದೀವಿ ಎಲ್ಲ ಕಡೆ. ನನಗೆ ತುಂಬಾ ಖುಷಿ ಆಗ್ತದೆ. ನನಗೆ ನೀವು ಕೇಳಿದ್ರೆ ನಾನು ಯೋಚನೆ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಐ ಕಾಂಟ್ ಥಿಂಕ್ ಬಿಕಾಸ್ ಒಂದಿದೆ Cloud9 ಅಲ್ಲಿ ಇದ್ದೀನಿ. ನಮ್ಗೆ 3 ಜನದ ಒಂದು ಆಸೆ ಇತ್ತು, ಜನ ಬಂದು 9ನೇ ಮೋಡ ಟ್ರಾನ್ಸ್ಲೇಟರ್ ಭಟ್ರ ಜೊತೆ ಕೆಲಸ ಮಾಡಿ ಪ್ರಾಬಬ್ಲಿ ಅವೆಲ್ಲ ಬಂದಿದೆ. ಇಲ್ಲ, ನನಗೆ ಯೋಚನೆ ಮಾಡ್ತಾ ಇದ್ದೀನಿ ಟು ಟ್ರೈ ಟು ಟೆಲ್ ಯು. ನನ್ ಎಕ್ಸ್ಪೀರಿಯನ್ಸ್ ಆಗಿರೋ ಫೀಲಿಂಗ್ಸ್ ಎಲ್ಲ ಹೆಂಗೆ ಹೇಳೋದಂತ ನಂಗೆ ಗೊತ್ತಾಗ್ತಾ ಇಲ್ಲ. ಬಟ್ ಆಲ್ ಇನ್ ಆಲ್ ತುಂಬಾ ಖುಷಿ ಆಗ್ತಾ ಇದೆ. ಇಟ್ಸ್ ಎ ಡ್ರೀಮ್ ಕಮ್ ಟ್ರೂ. ಈ ಸಿನಿಮಾ ಮಾಡೋದೇ ಒಂದು ಡ್ರೀಮ್ ಕಮ್ ಟ್ರೂ. ಈ ತರ ರೆಸ್ಪಾನ್ಸ್ ಸಿಕ್ಕೋದು ಇಟ್ಸ್ ಈವನ್ ಬಿಗರ್ ಆಫ್ ಎ ಡ್ರೀಮ್ ಕಮ್ ಟ್ರೂ. ನಾವು ಡೇ 1 ಶೂಟಿಂಗ್ ಸ್ಟಾರ್ಟ್ ಮಾಡಿ ಪ್ರಮೋಷನ್ ಯಾವಾಗ ಸ್ಟಾರ್ಟ್ ಮಾಡಿರಿ ಎಲ್ಲರಿಗೂ ಹೇಳ್ತಿದ್ವಿ ಮಾರ್ಚ್ 28 ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ. ರಿಲೀಸ್ ದಿನ ನಮ್ದೆಲ್ಲ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಒಂದು ಟೆನ್ಷನ್ ಅನ್ನೋದಿತ್ತು, ಭಯ ಅನ್ನೋದಿತ್ತು. ಹೇಗೆ ನಮಗೆ ಗೊತ್ತಿತ್ತು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಡೆಫಿನೆಟ್ಲಿ ಜನಗಳು ಇಷ್ಟಪಡ್ತಾರೆ ಅನ್ನೋದಿತ್ತು. ಅಕ್ಸೆಪ್ಟ್ ಮಾಡ್ಕೋತಾರೆ ಅನ್ನೋದಂದ್ರೆ ತುಂಬ ಆಯಿತು. ನಮ್ಮ 3 ಜನದ ಕ್ಯಾರೆಕ್ಟರು ಅಷ್ಟು ಚೆನ್ನಾಗಿದೆ, ಅಷ್ಟು ಎಲ್ಲರಿಗೂ ಹತ್ರ ಆಗುತ್ತೆ. ನಮ್ಮ ಕ್ಯಾರೆಕ್ಟರ್ಸ್ಗಳಾಗಿರಲಿ, ನಮ್ಮ ಆ ಸೀನ್ಸ್ ಬರೋದಾಗಿರಲಿ. ಸೊ ಸಿನಿಮಾ ರಿಲೀಸ್ ಆಗಿ ಥಿಯೇಟರಿಂದ ಆಡಿಯನ್ಸ್ ಜೊತೆ ಆಚೆ ಬಂದ್ವಿ ಗೊತ್ತಾ, ಅವ್ರ ಎಕ್ಸ್ಪ್ರೆಷನ್ಸ್, ಅವ್ರು ಹೇಳ್ತಿರೋ ಡೈಲಾಗ್ಸ್, 3 ಜನದು ಒಂದೊಂದು ಸೀನ್ ಯಾವುದೋ ನೆನ್ಪಿಟ್ಕೊಂಡು ಹೇಳ್ತಾರೆ ಗೊತ್ತಾ. ಅವಾಗ ಅನ್ಕೊಂಡ್ವಿ ಎಸ್ ನಾವು ವಿನ್ ಆಗಿದ್ದೀವಿ, ನಮ್ಮ ಸಿನಿಮಾ ಹಿಟ್ ಆಯಿತು ಅಷ್ಟು. ಆ್ಯಂಡ್ ದಿನ ನಾವು ಯಾವಾಗಲೂ ಥಿಯೇಟರ್ ವಿಸಿಟ್ಸ್ ಇವಾಗ ಹೋದಾಗಲೂ ಕೂಡ ಸುಮುಖ ಹೇಳ್ದಂಗೆ ತುಂಬ ಚೆನ್ನಾಗಿ ಮಾಡಿದ್ದೀರ ಅನ್ನೋದಕ್ಕಿಂತ ಇಷ್ಟೊಂದು ಚೆನ್ನಾಗಿ ಮಾಡ್ಬಿಟ್ಟಿದ್ದೀರಾ ನೀವು 3 ಜನ. ಆ ರಿವ್ಯೂ ಎಲ್ಲ ಕಡೆಯಿಂದ ಕೇಳ್ತಾ ನನ್ನ ಮೊಮ್ಮಗನಪ್ಪ ನೀನು, ನನ್ನ ಮಗನಪ್ಪ ನೀನು ಅಂತ. ಆಮೇಲೆ ನಮ್ದೇ ಹೆಸರು ಇಟ್ಟಿದಾರಲ್ಲ, ಅದಕ್ಕೆ ಅವ್ರಿಗೆ ಇನ್ನೊಂದ್ ಚೂರ್ ಜಾಸ್ತಿ ಒಂದು ಕ್ಲೋಸ್ ರಿಲೇಶನ್ಶಿಪ್ ಬಿಲ್ಡ್ ಆಗಿದೆ ನಮ್ಮ ಕ್ಯಾರೆಕ್ಟರ್ಸ್ ಜೊತೆ. ಎಕ್ಸಾಕ್ಟ್ಲಿ. ಭಟ್ರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರು ಆಕ್ಚುಲಿ ಹೇಳಿದ್ರು 3 ಜನದ ಹೆಸರು ತುಂಬಾ ಚೆನ್ನಾಗಿದೆ, ಸೊ ಬದಲಾಯಿಸಬೇಕು ಅಂತ ನನ್ಗೆ ಆಕ್ಚುಲಿ ಅನ್ಸ್ಲೇ ಇಲ್ಲ ಅಂತ ಹೇಳಿದ್ರು. ನಿಮ್ಮನ್ನ ಯಾರೋ ನೀವು ರಣಬೀರ್ ಕಪೂರ್ ತರ ಇದೀರಾ ಅಂತ ಹೇಳಲೇ ಇಲ್ಲ. ಈ ಆಂಗಲ್ ಅನ್ನು ನೋಡಿ ಹಂಗೆ ಇದೀರಾ. ಇಲ್ಲ, ಸುಮಾರು ಜನ ಹೇಳ್ತಾರೆ ಆಕ್ಚುಲಿ ಬಂದವರೆಲ್ಲ. ಕನ್ನಡಕ್ಕೆ ಹೊಸ ರಣಬೀರ್ ಕಪೂರ್ ಎಂಟ್ರಿ. ಹೊಸ ರಣಬೀರ್ ಕಪೂರ್ ಕನ್ನಡಕ್ಕೆ ಸ್ಕ್ರೀನ್ ಅಲ್ಲಿ ಏನಾದ್ರು ಬಂದ್ರೆ ರಣಬೀರ್ ನಾನು ಅಬ್ಸರ್ವ್ ಮಾಡ್ತಿದ್ದೆ ಆಕ್ಚುಲಿ. ಕನ್ನಡಕ್ಕೆ ಹೊಸ ಸುಮುಖ. ಅಂಡ್ ನೀವು 3 ಜನ ಭಟ್ರ ಸಿನಿಮಾ ಎಷ್ಟು ನೋಡಿದ್ದೀರಾ? ಅಂದ್ರೆ ಯಾವೆಲ್ಲ ಸಿನಿಮಾ ಎಲ್ಲ ನೋಡಿದ್ದೀರಾ? ಇಲ್ಲ ಒಂದಷ್ಟು ಆಲ್ಮೋಸ್ಟ್ ನೋಡಿದ್ದೀರಾ? ಓಕೆ. ಅಂದ್ರೆ 75% ಅವ್ರ ಸಿನಿಮಾಗಳು ನೀವು ನೋಡಿದ್ರೆ ಅದರಲ್ಲಿ ಪ್ರೀತಿ ಗೆಲ್ಲುತ್ತೆ ಅನ್ನೋದೊಂದಿರುತ್ತೆ.
ಬಟ್ ಈ ಮನದ ಕಡಲು ಪ್ರೀತಿಗಿಂತ ಜೀವನ ದೊಡ್ಡದು ಅನ್ನೋದನ್ನ ತೋರಿಸಿದ್ದಾರೆ. ಸೊ ಈಗಿನ ಜೆನ್ಸಿ ಕಿಡ್ಸ್ ಆಗಿರ್ಬೋದು, ಅಂದ್ರೆ ಲವ್ ಫೇಲಿಯರ್ ಆದ್ರೆ ಸೂಸೈಡ್ ಮಾಡ್ಕೊಳ್ಳೋದು, ಡಿಪ್ರೆಷನ್ಗೆ ಹೋಗುವಂಥದ್ದು, ಈ ತರ ಎಲ್ಲ ನಾವು ನೋಡ್ತಾ ಇದೀವಿ. ಬಟ್ ಈ ಸಿನಿಮಾದಲ್ಲಿ ಜೀವನ ಕಟ್ಕೊಳ್ಳೋದಕ್ಕೆ ಮತ್ತೆ ಅವ್ರ ಪ್ರೊಫೆಷನ್ಗೆ ವಾಪಸ್ ಹೋಗಿ, ಇವಾಗ ನೀವು ಮತ್ತೆ ನಿಮ್ಮ ಪ್ರೊಫೆಷನ್ಗೆ ಹೋಗಿ ಅದನ್ನ ಸಾಧಿಸುವಂಥದ್ದು, ಈಗ ನೀವು ಕ್ರಿಕೆಟರ್ ಆಗೋದು, ಮತ್ತೆ ನೀವು ನಿಮ್ಮ ರಿಸರ್ಚ್ ನಲ್ಲಿ ಏನ್ ಮಾಡೋದು, ಸೊ ಇದೆಲ್ಲ ನೀವು ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಹೇಳ್ಬೇಕು ಅನ್ಸುತ್ತೆ? ನಮಗೆ ಕಥೆ ನಮಗೆ ಆಲ್ರೆಡಿ ಗೊತ್ತಿದ್ರಿಂದ ಆ ಟೈಮಲ್ಲಿ ನಮ್ಗೆ ವಾವ್, ಫಸ್ಟ್ ಟೈಮ್ ನಾವು ಕತೆ ಕೇಳಿದಾಗ ಓ ಹೌದಾ ಅಂತ ಅನ್ಸಿತ್ತು. ಅವಾಗ ಆ ರಿಯಾಕ್ಷನ್ ಇತ್ತು ನಮಗೆ. 1 ವರ್ಷ ಆಯಿತು ಆ ಕತೆ ಕೇಳಿ ನಾವು ಆ್ಯಕ್ಚುಲಿ. ಸೊ ನಮಗೆ ಆಫ್ಕೋರ್ಸ್ ನಮ್ಮ ಪರ್ಸ್ನಲ್ ಲೈಫಲ್ಲಿ ಅಲ್ಟಿಮೇಟ್ಲಿ ನಾವು 3 ಜನ ಎಷ್ಟೇ ಸಣ್ಣವರಾಗಿದ್ರು ನಾವು ನಮ್ಮ ಸ್ಟ್ರಗಲಿಂದ ಈ ಸಿನಿಮಾ ತೊಗೊಂಡಿರೋದು. ಸೊ ಅಷ್ಟರಲ್ಲಿ ನಮಗೊಂದು ಆ ಒಂದು ಮೆಚುರಿಟಿ ಇತ್ತು. ಯಾಕಂದರೆ ನಾವು ಕೆಲಸ ಮಾಡಬೇಕು, ಏನಾದರೂ ಮಾಡಬೇಕು ಅನ್ನೋ ನಮ್ಮ ರಿಗರು ಸ್ಟ್ರಗಲ್ಲು ತುಂಬ ಇತ್ತು, ತುಂಬ ವರ್ಷಗಳಿಂದ ಇದೆ. ಸೊ ನಾವು ಈಸಿಯಾಗಿ ಲೈಫ್ನ ಇದು ಏನೋ ಜೀವನನ ನಾವು ಹೇಗೆ ಬೇಕೋ ಹಾಗೆ ನೋಡಿಕೊಂಡು ಕರೆಕ್ಟಾಗಿ ನಮ್ಮ ಪಾತನ್ನು ಹಾಕ್ಕೊಂಡು ನಾವು ನಡೀತಾ ಇದ್ವಿ. ಸೊ ಇವಾಗ ಈ ಕತೆ ಬಂದಮೇಲೆ ನಮಗೆ ಕರೆಕ್ಟ್ ಇದು ಅಂತ ಅನಿಸ್ತು. ಅಂದರೆ ಇದು ಕರೆಕ್ಟ್, ಈ ಮೆಸೇಜ್ ಇದು ಕರೆಕ್ಟ್ ಅಂತ ನಮಗೂ ತುಂಬ ಅನಿಸುತ್ತೆ. ಇದರಿಂದ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಲ್ಲದೇ ಇದ್ರೂ ಒಂದು ಒಳ್ಳೆ ಎಂಟರ್ಟೈನರ್ ಇದು. ಯಾರ್ಯಾರಿಗೆ ಏನೇನು ಕೊಡಬೇಕು ಅದು ಕೊಡ್ತಾ ಇದೆ. ದಟ್ ಈಸ್ ದ ಮೇನ್ ಪಾಯಿಂಟ್ ಆಫ್ ಇಟ್. ಇದರಿಂದ ಎಕ್ಸಾಕ್ಟ್ಲಿ. ಭಟ್ರ ಕಾಲು ಎಳಿತಿದೆ ಆಕ್ಚುಲಿ ನಾನು ಮಾತಾಡ್ಬೇಕಾದ್ರೆ. ಏನ್ ಭಟ್ರೆ ಅಪ್ಡೇಟ್ ಆಗ್ಬಿಟ್ಟಿದ್ದೀರಾ ನೀವು, ಪ್ರೀತಿ ದೊಡ್ಡದು ಅಂತ ಹೇಳ್ತಿದ್ರೆ ಈಗ ನೋಡಿದ್ರೆ ಅಪ್ಡೇಟ್ ಆಗಿದ್ದೀರಾ ಅಂತ ಅವ್ರು ಅದನ್ನೇ ಹೇಳ್ತಿದ್ರು ಆಕ್ಚುಲಿ. ಬಿಕಾಸ್ ಹೋಗ್ತಾ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಾವು ಜನರಿಗೆ ಏನ್ ಬೇಕು ಅಂದ್ರೆ ಈಗಿನ ಯೂತ್ಗೆ ಸರಿಯಾದಂತಹ ಮೆಸೇಜ್ ಅನ್ನು ಆಕ್ಚುಲಿ ಕೊಟ್ಟಿದ್ದಾರೆ. ಈಗ ಸಾಕಷ್ಟು ಜನ ಸಿನಿಮಾಗಳಿಗೆ ಬಿಗ್ ಅಂದ್ರೆ ಒಬ್ಬ ಸ್ಟಾರ್ ಇದ್ರೆ ಮಾತ್ರ ಸಿನಿಮಾ ಥಿಯೇಟರ್ಗೆ ಬಂದು ನೋಡುವಂಥದ್ದು. ಅಂದ್ರೆ ನಿಮ್ಮಂತ ಎಷ್ಟೊಂದು ಜನ ಟ್ಯಾಲೆಂಟ್ಸ್ ಇರ್ತಾರೆ ಆಕ್ಚುಲಿ. ಅಂದ್ರೆ ಹೊಸಬ್ರು ಅಂದಿದ ತಕ್ಷಣ ನಿರ್ಲಕ್ಷ್ಯ ಮಾಡ್ಬಿಡ್ತಾರೆ, ಅಂದ್ರೆ ನೋಡುವಂಥದ್ದು OTTಗೋಸ್ಕರನೇ ವೇಟ್ ಮಾಡ್ತಾ ಇರ್ತಾರೆ. ಸೊ ಈ ರೀತಿ ಒಂದು ಮೆಸೇಜ್ ಇದ್ರೆ ಖಂಡಿತವಾಗ್ಲೂ ರೀಚ್ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಅಂಡ್ ನಿಮ್ 3 ಜನದ್ದು ಯಶ್ ಅವರು ಟ್ರೇಲರ್ ನಾನು ಆಕ್ಚುಲಿ ಬಂದಿದ್ದೆ ಅವತ್ತು. ಆಗ ಅನುಶ್ರೀ ಅವ್ರು ಹೇಳ್ತಾ ಇದ್ರು ಫ್ಯಾನ್ ಬೈ ಮೂಮೆಂಟ್ ಅವರಿಗೆ ಎಷ್ಟು ಎಕ್ಸೈಟ್ ಆಗಿದ್ರೆ ಅಂದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ ಹೆಸರು ಬರ್ತಾರೆ ಅಂತ? 2 ದಿವಸದಿಂದ ಗೊತ್ತಾಗಿತ್ತು. ಬಟ್ ಅದರ್ವೈಸ್ ಆಫ್ಕೋರ್ಸ್ ಅಷ್ಟು ದೊಡ್ಡ ವ್ಯಕ್ತಿ, ಇವಾಗ ಗ್ಲೋಬಲ್ ಐಡಲ್ ಅವ್ರಿಗೆ ಪ್ರಯತ್ನ ಅಂತೂ ಇತ್ತು, ಅವ್ರು ಬರಬೇಕು ಅನ್ನೋದು ಒಂದು ಎಲ್ಲರ ಆಸೆ ಇತ್ತು. ಬಟ್ ಆಬ್ವಿಯಸ್ಲಿ ನಾವು ಅವ್ರು ಎಲ್ಲೂ ಹೋಗಿಲ್ದೇ ಇರೋದ್ರಿಂದ 3 ವರ್ಷದಿಂದ ಎಲ್ಲೂ ಹೋಗಿಲ್ಲ ಅವ್ರ ಆಚೆ. ಸೊ ನಮಗೆ ಅಷ್ಟಕ್ಕಷ್ಟೇ ಅಂದರೆ ಬರ್ತಾರೋ ಬರಲ್ಲೋ ಗೊತ್ತಿಲ್ಲ, ಬಟ್ ನಾವು ಮುಂದೆ ನಾವು ನೋಡ್ಕೊಬೇಕು ಅನ್ನೋ ಒಂದು ಬರ್ತಾರೆ ಅಂತ ಆಗಿದ ತಕ್ಷಣ ನಾವು ಒಂದು 5% ಸ್ಟೆಪ್ಪಲ್ಲಿ ನಿಂತಿದ್ರೆ ಒಂದು 100% ಮೇಲೆ ನಿಂತ್ಕೊಂಡಿದ್ವಿ. ಅಂಡ್ ಯು ಆರ್ ಅ ವೆರಿ ಗುಡ್ ಡ್ಯಾನ್ಸರ್ ಆಕ್ಚುಲಿ. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರೆ ಅಲ್ಲಿ ಸ್ಟೇಜ್ ಮೇಲೆ. 2 ಸರಿ ಕರೆಂಟ್ ಹೋಯ್ತು, ಬಟ್ ಪರವಾಗಿಲ್ಲ. ಅಲ್ಲ ಅವ್ರು ಹೇಳ್ತಿದ್ರಲ್ಲ ಎಷ್ಟು ಅವ್ರಿಗೆ ಪ್ರಾಬಬ್ಲಿ ಕರೆಂಟ್ ಕೂಡ ಅಂದ್ರೆ ಅವ್ರ ಬೆಳಕ್ ಮುಂದೆ ಇದೇನು ಇಲ್ಲ ಅನ್ನೋ ತರ. ಅಂಡ್ ಧನ್ವಂತರಿ ಅನ್ನೋ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಮಾತಾಡ್ಬೇಕು ಅಂದ್ರೆ ವಾಸಿ ಆಗದೆ ಇರೋ ಕಾಯಿಲೆ ಒಂದು ವಾಸಿ ಆಗುತ್ತೆ. ಸೊ ಈ ರೀತಿ ನಿಜವಾಗ್ಲೂ ಈಗಿನ ಫೀಲ್ಡ್ ಅಲ್ಲಿ ಅಂದ್ರೆ ನಾವು ಮೆಡಿಕಲ್ ಫೀಲ್ಡ್ ಅಂತ ತಗೊಂಡಾಗ ದಂಧೆಗಳಾಗಿರೋದು ಒಂದು ಬಿಸ್ನೆಸ್ ಆಗಿ ಮಾರ್ಪಡ್ತಿದೆ. ಸೊ ನೀವೇನ್ ಹೇಳ್ತೀರಾ, ಈ ರೀತಿ ಇರ್ತಾರ ಈಗ್ಲೂ ಅಂತ ನಿಮ್ಗೆ ಅನ್ಸುತ್ತಾ? ಮ್ಯಾಮ್ ಅದಕ್ಕಿಂತ ಜಾಸ್ತಿ ಸಿನಿಮಾಲಿ ಅವರು ಒಂದು ಮೆಂಟಲ್ ಸ್ಪೇಸ್, ನಾವು ಯಾವ ಮೆಂಟಲ್ ಸ್ಪೇಸಲ್ಲಿ ಇರ್ತೀವೋ ಅದು ನಮ್ಮ ಬಾಡಿಗೆ, ನಮ್ಮ ಮೆಂಟಲ್ ಹೆಲ್ತಿಗೆ ಹೆಂಗೆ ಅಫೆಕ್ಟ್ ಆಗುತ್ತೆ ಅಂತ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅವಳ ಕಾಯಿಲೆ ಇರೋದು, ಅವಳ ಕಾಯಿಲೆಗಿಂತ ಜಾಸ್ತಿ ಅವಳ ಮೆಂಟಲ್ ಏನೋ ಒಂದು ಬ್ಲಾಕ್ ಇದೆ ಅವಳ ಮೆಂಟಲ್. ನಾನು ಸರಿ ಹೋಗಲ್ಲ, ಏನೂ ಆಗಲ್ಲ, ನಾನು ಸತ್ತೋಗ್ತೀನಿ ಅಂತ. ದಟ್ ಐ ಥಿಂಕ್ ಇಸ್ ಅ ಬೆಸ್ಟ್ ಪಾರ್ಟ್ ಆಫ್ ದ ಫಿಲ್ಮ್. ಎಕ್ಸಾಕ್ಟ್ಲಿ. ಮನಸ್ಸಲ್ಲಿ ಬೆಳಕಿರಬೇಕು, ಇಲ್ಲ ಬದುಕು ಕತ್ತಲು ಅಂತ. ಅದು ಒಂಥರ ಪಾಸಿಟಿವ್ ಥಿಂಗ್. ಹೌದು, ತುಂಬಾ ಅಂಡರ್ಲೈನ್ ಪಾಸಿಟಿವ್ ಮೀನಿಂಗ್ ಇದೆ ಈ ಸಿನಿಮಾದಲ್ಲಿ. ಸಿನಿಮಾ ಯಾರ್ಯಾರು ನೋಡಿದಾರೋ ಅವ್ರಿಗೇನ್ ಹೇಳ್ತೀರಾ? ಯಾರ್ಯಾರು ಇನ್ನೂ ನೋಡಿಲ್ವೋ, ಇನ್ನು ಯಾರ್ಯಾರು ನೋಡ್ಬೇಕು ಅನ್ಕೊಂಡಿರೋ ಅವ್ರಿಗೇನ್ ಹೇಳ್ತೀರಾ? ಬನ್ನಿ ಸಿನಿಮಾ ನೋಡಿ. ಥ್ಯಾಂಕ್ ಯು ಅಂತ ಹೇಳ್ಬೋದು ನಮ್ಮ ಇಡೀ ಟೀಮ್ ಇಂದ. ಅವ್ರ ಟೈಮ್ ನಮಗೆ ಕೊಟ್ಟಿದ್ದಾರೆ, ನಮ್ಮ ಸಿನಿಮಾ ನೋಡಿದ್ದಾರೆ. ಯಾರ್ಯಾರೆಲ್ಲ ಹೋಗಿ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ನಮ್ಮ ಸಿನಿಮಾನ. ನಮಗೆ, ನಮ್ಮ ಟೀಮ್ಗೆ, ನಮಗೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಸಿನಿಮಾ ನೋಡಿದ್ಮೇಲೆ ಡೆಫಿನೆಟ್ಲಿ ಬೇಜಾರ್ ಅಂತೂ ಆಗಲ್ಲ, ತುಂಬಾ ಖುಷಿಯಿಂದ ಆಚೆ ಬರ್ತೀರಾ, ಇಷ್ಟಪಡ್ತೀರಾ ನಮ್ಮ ಕ್ಯಾರೆಕ್ಟರ್ಸ್ಗಳನ್ನ. ಸೊ ಪ್ಲೀಸ್ ಹೋಗಿ ನೋಡಿ ನಮ್ಮ ಸಿನಿಮಾನ, ಮನದ ಕಡಲು. ಮೊನ್ನೆ ಆ್ಯಕ್ಚುಲಿ ಸುದೀಪ್ ಸರ್ ಒಂದು ಒಳ್ಳೆ ವಿಚಾರ ಹೇಳಿದ್ರು. ಹಿಂಗೆ ಮಾತಾಡ್ಬೇಕಾದ್ರೆ ನಾವು ಎಷ್ಟು ಶ್ರಮ ಬೀಳ್ತೀವಿ ಅಥವಾ ನಾವು ಎಷ್ಟು ಎಫರ್ಟ್ ಹಾಕ್ತೀವಿ ಅನ್ನೋದು ಅದು ನಮ್ಮ ಕತೆ, ಹಿಂದಿನ ಕತೆ. ನಾವು ಆ್ಯಕ್ಷನಿಂದ ಕಟ್ಟೊಳಗೆ ನಾವು ಏನು ಮಾಡ್ತೀವಿ ಅನ್ನೋದು ಮಾತ್ರ ನಮಗೆ ರಿಸಲ್ಟ್ ಕೊಡೋದು. ಸೊ ಆ ಒಂದು ಇದನ್ನು ನಾವು ಕರೆಕ್ಟಾಗಿ ಮಾಡಿದರೆ ಯಾಕೆ ಗೆಲ್ಲಲ್ಲ ಅನ್ನೋದು ಇದು ಕರೆಕ್ಟ್. ಎಸ್ಸರು ಅದು ಹೇಳಿದ್ರು, ನಾವು ಒಂದು ಒಳ್ಳೆ ಸಿನಿಮಾ ಕೊಟ್ಟರೆ ಯಾಕೆ ಬಂದು ನೋಡಲ್ಲ ಅಂತ. ಸೊ ನಾನು ಹೇಳೋದು ನನ್ನ ಪ್ರಕಾರ, ಇವಾಗ ನಾನು ನೋಡ್ತಾ ಇರೋ ರಿವ್ಯೂಸ್ ಆಗಲಿ, ಜನ ಬರ್ತಾರೋ ರೀತಿ ಆಗಲಿ ನೋಡಿ ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ.
ಶ್ರಮದ ಬಗ್ಗೆ ಮಾತಾಡೋದು ಬೇಡ, ನಮ್ಮ ಮೇಕಿಂಗ್ ವಿಡಿಯೋಸ್ ಎಲ್ಲ ಬರೋಕ್ಕೆ ಶುರು ಆಗುತ್ತೆ, ಅವಾಗ ನೀವು ನೋಡ್ತೀರಾ. ಬಟ್ ಇಟ್ಸ್ ನಮ್ಗೆ ಮೇನ್ ಏನಂದ್ರೆ ಇವಾಗ ನಾವು ಹೊಸಬ್ರು, ಅದು ಅಲ್ಟಿಮೇಟ್ಲಿ ಅದು ಒಂದು ಬಿಗ್ಗೆಸ್ಟ್ ಇದು. ನಮ್ಮನ್ನ ನೀವು ನಿಮ್ಮವರಾಗಿ ಮಾಡ್ಕೊಬೇಕು, ಯಾಕಂದ್ರೆ ನಾವು ಇನ್ನೂ ಒಂದಷ್ಟು ಸಿನಿಮಾಗಳು ಮಾಡಬೇಕು. ನೀವು ಆಲ್ರೆಡಿ ನೋಡಿರೋ ಮುಖಗಳಾಗಬೇಕು. ನೀವು ಹೊಸಬ್ರು ಅಂತ ನೀವು ನೋಡದೆ ಹೋಗಿ ಯಾವುದೋ ಇನ್ನೂ ಒಳ್ಳೆ ಸಿನಿಮಾ ನಾಳೆ ಬಂದು ಅಥವಾ ಇದೇ ಸಿನಿಮಾ ಇಷ್ಟು ಚೆನ್ನಾಗಿರೋದು ನೀವು ನೋಡಿಲ್ಲ ಅಂದ್ರೆ ಏನೋ ಮಿಸ್ ಮಾಡ್ಕೊಂಡಿದ್ದೀರಾ, ಒಂದೇ ರಿಗ್ರೆಟ್ ಆಗಿದೆ. 5 ವರ್ಷ ಆದ್ಮೇಲೆ ಅಯ್ಯೋ ಎಷ್ಟು ಚೆನ್ನಾಗಿ ಮಾಡಿದ್ರಲ್ಲ ಅಂತ ಕೇಳ್ತಾರೆ. ಅಷ್ಟು 5 ವರ್ಷದಲ್ಲಿ ನಮ್ಮ ಕರಿಯರ್ ಹೋಗ್ಬಿಟ್ಟಿರುತ್ತೆ, ಅವ್ರು ಇಲ್ಲ ಇವಾಗ ಅಂತ. ನೀವು ಯಾವ್ದೋ ಸಿನಿಮಾ ಹಿಟ್ ಆದ್ರೆ ಆಬ್ವಿಯಸ್ಲಿ ರಿಸರ್ಚ್ ಮಾಡ್ತಾರೆ ಈ ರೀತಿ ಆಗಬಾರ್ದು. ಹೌದು. ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾ ನೋಡಿದ್ಕೆ, ಅಷ್ಟು ಪ್ರೀತಿ ಕೊಟ್ಟಿದ್ಕೆ. ನೀವು ಸಿನಿಮಾ ನೋಡಿಲ್ಲ ಅಂದ್ರೆ ಒಂದ್ಸತಿ ನಮ್ಮ ಟ್ರೇಲರ್, ನಮ್ಮ ಸಾಂಗ್ಸ್ ಎಲ್ಲ ಒಂದ್ಸತಿ ಯೂಟ್ಯೂಬಲ್ಲಿ ನೋಡಿ, ಇಷ್ಟ ಆದ್ರೆ ಸಿನಿಮಾ ಹೋಗಿ ನೋಡಿ. ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ ಇದ್ರೆ ಮಾತ್ರ ಸಿನಿಮಾ ಇನ್ನೂ ಗೆಲ್ಲಕ್ಕಾಗೋದು. ನಮ್ಮ ಲೈಫಲ್ಲಿ ಒಂದು ಫಸ್ಟ್ ಸ್ಟೆಪ್ ತಗೊಂಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಪೋರ್ಟ್ ಮಾಡಿದ್ಕೆ. ಸಪೋರ್ಟ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ. ಒಂದು ಪ್ರಶ್ನೆ ಆಕ್ಚುಲಿ ಹಂಗೆ ಉಳಿದಿತ್ತು, ಮಶ್ರೂಮ್ ಬಗ್ಗೆ ಒಂದು ಸಾಂಗ್ ನಾಯಿ ಕೊಡೆ. ಸೊ ಆಕ್ಚುಲಿ ಅದು ಏನಪ್ಪಾ ಇಂಥ ಸಾಂಗ್ ಬಟ್ರ್ ಮಾಡ್ಬಿಟ್ರಲ್ಲ ಅಂತ ಆತರ ಎಲ್ಲ ನಮ್ಗೆ ಅನಿಸು. ವಿಜುವಲ್ ಟ್ರೀಟ್ ಆಕ್ಚುಲಿ ಅದ್ ನೀವು ನೋಡ್ಬೇಕಾದ್ರೆ ಆನ್ ಸ್ಕ್ರೀನ್ ಇಟ್ ವಾಸ್ ಅ ವಿಜುವಲ್ ಟ್ರೀಟ್. ಆ ಮೇಕಿಂಗ್ ಇರ್ಬೋದು, ಇಟ್ ವಾಸ್ ರಿಯಲಿ ವಂಡರ್ಫುಲ್. ತುಂಬಾ ಇಷ್ಟ ಆಯ್ತು. ಸಾಂಗ್ ಕೇಳಿದಾಗ ಇಷ್ಟ ಆಗಿರ್ಲಿಲ್ಲ. ಇಲ್ಲ ಅಂದ್ರೆ ಬಿಗ್ ಸ್ಕ್ರೀನ್ ಅಲ್ಲಿ ನೋಡೋದಕ್ಕೆ ಅಂದ್ರೆ ಇಟ್ ವಾಸ್ ವೆರಿ ವಂಡರ್ಫುಲ್ ಆಕ್ಚುಲಿ. ಇಟ್ ವಾಸ್ ಕ್ಯಾಲ್ಕುಲೇಟೆಡ್. ಯಾಕಂದ್ರೆ ನಾವು ಕೊಡೆ ಅಂದ್ರೆ ಏನು ಅಂತ ಮಶ್ರೂಮ್ ಸಾಂಗ್ ಕೇಳಿದಾಗ ಗೊತ್ತಾಯ್ತು. ಅದನ್ನ ನಾನು ಇವಾಗ ಎಲ್ಲ ರಿವೀಲ್ ಮಾಡಕ್ಕಾಗಲ್ಲ. ನಮ್ಮ ಪ್ರೇಕ್ಷಕರು ಯಾರು ಸಿನಿಮಾ ನೋಡಿಲ್ವೋ ಹೋಗ್ಬಿಟ್ಟು ನೋಡ್ಬಿಟ್ಟು ಆಮೇಲೆ ತಿಳ್ಕೊಳ್ಳಿ. ಅವ್ರು ಅದಕ್ಕೆ ಫಸ್ಟ್ ಲಿರಿಕಲ್ ವಿಡಿಯೋ, ಮಿಕ್ಕಿದೆಲ್ಲ ನಾವು ವಿಡಿಯೋ ಬಿಟ್ಟಿದ್ವಿ. ಅದೊಂದು ಹಾಡು ನಾವು ಲಿರಿಕಲ್ ವಿಡಿಯೋ ಬೇಡ ಅದ, ಯಾಕಂದ್ರೆ ಸಿನಿಮಾ ಥಿಯೇಟ್ರಲ್ಲಿ ಆ ಬಿಗ್ ಸ್ಕ್ರೀನ್ ಅಲ್ಲಿ ಅದ್ರ ಟ್ರೀಟ್ಮೆಂಟ್ ತುಂಬಾ ಚೆನ್ನಾಗಿದೆ ಅಂತ ಅದು ಅಲ್ಲೇ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ಅನ್ನೋದು. ದಟ್ಸ್ ವೈ ಇಟ್ಸ್ ವರ್ಕಿಂಗ್. ನಿಮಗೆ 3 ಜನಕ್ಕೆ ತುಂಬಾ 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 ಒಳ್ಳೇದಾಗ್ಲಿ. ಇನ್ನು ಇದೇ ರೀತಿ ಹೆಚ್ಚೆಚ್ಚು ಪ್ರಾಜೆಕ್ಟ್ಸ್ ಗಳು ನಿಮ್ 3 ಜನಕ್ಕೆ ಸಿಗ್ಲಿ ಅಂತ ಈ ಮೂಲಕ ಆಶಿಸ್ತೀನಿ. ಮತ್ತೊಮ್ಮೆ ತಮ್ಮ 3 ಜನಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್. ಥ್ಯಾಂಕ್ ಯು. ಸಕ್ಸಸ್ ಮೀಟಲ್ ಮತ್ತೆ ಸಿಗೋಣ.